ಕೊರೋನಾ ಆತಂಕದ ಮಧ್ಯೆ ಮೈಮರಿತ ರಾಜ್ಯ ಸರ್ಕಾರ ಕೇರಳ ಮಾಡಿಕೊಂಡಂತ ಎಡವಟ್ಟನ್ನೇ ಕರ್ನಾಟಕ ಕೂಡ ಮಾಡ್ತಾ ಇದೆಯಾ? ಕೊರೋನಾ ಆತಂಕದ ಮಧ್ಯೆನೇ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಮೈಮರೆತಂತೆ ಕಾಣಿಸ್ತಾ ಇದೆ. ಅದು ಗಣೇಶೋತ್ಸವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಮ್ಮೆ ಮಾಡಿದಂಥ ನಿಯಮಾವಳಿಗಳನ್ನ ಗೈಡ್ಲೈನ್ಸನ್ನು ಮತ್ತೆ ಸರ್ಕಾರನೇ ಬದಲಾವಣೆ ಮಾಡ್ತಿರುವಂಥದ್ದು ಸಾಕಷ್ಟು ವಿವಾದ ಕಾರಣವಾಗ್ತದೆ. ಕೊರೋನಾ ಆತಂಕದ ಮಧ್ಯೆನೇ ಮೈಮರಿತ ರಾಜ್ಯ ಸರ್ಕಾರ ಕೇರಳ ಮಾಡಿಕೊಂಡ ಎಡವಟ್ಟನ್ನೇ ಕರ್ನಾಟಕವು ಮಾಡ್ತಿದೆಯಾ? ಕೊರೋನಾ ಮೂರನೇ ಅಲೆ ನಡುವೆ ಬೇಕಿತ್ತ ಗಣೇಶೋತ್ಸವದ ಸಂಭ್ರಮ? ಅಂದರೆ ಒಮ್ಮೆ ಇವರು ಮಾಡಿದಂಥ ನಿಯಮಗಳಲ್ಲಿ ಮತ್ತೆ ಬದಲಾವಣೆ ಯಾಕೆ? ಸಂಭ್ರಮದ ನಡುವೆ ಸೋಂಕು ಉಲ್ಬಣವಾದರೆ ಯಾರು ಹೊಣೆ? ಅದ್ದೂರಿ ಗಣೇಶೋತ್ಸವವೇ ಕರುನಾಡಿಗೆ ವಿಘ್ನವಾಗುತ್ತಾ? ಗಣೇಶ ಗೈಡ್ಲೈನ್ಸ್ ಪದೇ ಪದೇ ಬದಲಾಯಿಸ್ತಾ ಇರೋದು ಯಾಕೆ? ಗಣೇಶ ಉತ್ಸವದ ಗೈಡ್ಲೈನ್ಸ್ ಅನ್ನು ಪದೇ ಪದೇ ಸರ್ಕಾರ ಬದಲಾವಣೆ ಮಾಡ್ತಾರೆ. ಕೇರಳದಲ್ಲಿ ಓಣಂ ಹಬ್ಬದಿಂದಲೇ ಸೋಂಕು ಹೆಚ್ಚಾಯಿತು. ನೆನಪಿಡಬೇಕಿದೆ ಸರ್ಕಾರ, ನೆನಪಿಟ್ಟುಕೊಳ್ಬೇಕಾಗಿತ್ತು. ಅಂದರೆ ಮುಖ್ಯಮಂತ್ರಿಗಳೇ ಪಕ್ಕದ ಕೇರಳ ಸ್ಥಿತಿ ನಮಗೆ ಆಗೋದು ಬೇಡ, ಈಗಾಗಲೇ ನೀವು ಎಡವಿದ್ದೀರಿ, ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂತಂದರೆ ಕರ್ನಾಟಕಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕೊರೋನಾ 1 ಮತ್ತು 2ನೇ ಅಲೆ ರೀತಿ ಮರುಕಳಿಸೋದು ಬೇಡ. ರಸ್ತೆಗೂ ಗಣೇಶ ಕೂರಿಸಲು ಅನುಮತಿ ಕೊಟ್ಟಿದ್ದು ಸರಿನಾ? ಗಣೇಶೋತ್ಸವದಲ್ಲಿ ಹೆಚ್ಚಿನ ಜನ ಸೇರಿದರೆ ತಡೆಯೋದು ಯಾರು ತಡೆಯಕ್ಕೆ ಸಾಧ್ಯ ಆಗುತ್ತೆ? ಈ ಗಣೇಶ ಉತ್ಸವದ ಹೆಸರಲ್ಲಿ ಸಾವಿರಾರು ಜನ ಸೇರಿದರೆ. ಕೊರೋನಾ ಆತಂಕದ ಮಧ್ಯೆ ಮೈಮರಿತ ರಾಜ್ಯ ಸರ್ಕಾರ ಕೇರಳ ಮಾಡಿಕೊಂಡ ಎಡವಟ್ಟನ್ನೇ ಕರ್ನಾಟಕವು ಮಾಡ್ತಿದೆಯಾ? ಬಹಳ ಪ್ರಮುಖವಾಗಿರುವಂಥ ಪ್ರಶ್ನೆ ಇದು. ನೆರೆಯ ರಾಜ್ಯದ ಸ್ಥಿತಿಗತಿಗಳನ್ನು ನೋಡಿದೆ ಕರ್ನಾಟಕ, ಆದರೂ ಕೂಡ ಸರ್ಕಾರಕ್ಕೆ ಬುದ್ಧಿ ಬಂದಂತಿಲ್ಲ. ಕೊರೋನಾ 3ನೇ ಅಲೆ ಬಂದರೆ ಯಾರು ಹೊಣೆ? ಸಾವಿರಾರು ಜನ ಗಣೇಶ ಉತ್ಸವದಲ್ಲಿ ಪಾಲ್ಗೊಂಡ್ರೆ ಕೊರೋನಾ ಹರಡಿದ್ರೆ ಅದಕ್ಕೆ ಯಾರು ಹೊಣೆ? ರಾಜ್ಯ ಸರ್ಕಾರ ಇವತ್ತು ಉತ್ತರ ಕೊಡಬೇಕು. ನೆರೆ ರಾಜ್ಯದಲ್ಲಿ ಓಣಂ ಹಬ್ಬ ಇದ್ದ ಸಂದರ್ಭದಲ್ಲಿ ರಾಜಾರೋಷವಾಗಿ ಬಿಟ್ಟುಬಿಟ್ರು ಜನರನ್ನ, ಹಬ್ಬ ಆಚರಣೆ ಮಾಡೋದಕ್ಕೆ ದೊಡ್ಡ ಹಬ್ಬ ಅಂತೇಳಿ. ಆದರೆ ಇವಾಗ ಕೊರೋನಾ ಮಾರಿ ಹಬ್ಬ ಶುರುವಾಗಿದೆ. ಅಲ್ಲಿ ನೂರಾರು ಜನ ಸಾಯ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಗಣೇಶೋತ್ಸವದ ಹೆಸರಲ್ಲಿ ಇವತ್ತು ಎಲ್ಲ ನಡೆದಂಥ ಹೈಡ್ರಾಮಾ ನೋಡಿದ್ವಿ. BBMP ಆವರಣದಲ್ಲಿ ಯಾವ ರೀತಿ ಪ್ರತಿಭಟನೆ ಆಯಿತು ಅಂತೇಳಿ. ಏನು BBMP ಮಾಡಿರುವಂಥ ನಿಯಮಾವಳಿಗಳ ಬಗ್ಗೆ, ಗೈಡ್ಲೈನ್ಸ್ ಬಗ್ಗೆ ಆಕ್ರೋಶ ವ್ಯಕ್ತವಾಗುತ್ತೆ. ಇಲ್ಲ, ನಾವು ಇದೇ ರೀತಿ ಪ್ರತಿ ವರ್ಷ ಹೆಂಗಿಡ್ತೀವಿ ಗಣೇಶನ ಹಂಗೆ ಇಡೋದು, ನಾವು ನಿಮ್ಮ ಮಾತು ನಾವು ಕೇಳೋದಿಲ್ಲ ಅಂತೇಳಿ ಪ್ರತಿಭಟನೆ ಮಾಡ್ತಾರೆ. ಅಷ್ಟಕ್ಕೆ ರಾಜ್ಯ ಸರ್ಕಾರ ತಣ್ಣಗಾಗ್ಬಿಡುತ್ತೆ. BBMP ತನ್ನ ನಿಯಮಗಳನ್ನೇ ಬದಲಾವಣೆ ಮಾಡಿಬಿಡುತ್ತೆ. ಗೈಡ್ಲೈನ್ಸೇ ಚೇಂಜು. ಪ್ರತಿಭಟನೆ ಮಾಡಿದ್ರೆ ಗೈಡ್ಲೈನ್ಸ್ ಚೇಂಜು. ಕೊರೋನಾ ಆದರೂ ಹರಡಲಿ, ಏನಾದರೂ ಹರಡಲಿ, ಪ್ರತಿಭಟನೆಗೆ ಮಣಿಬೇಕಷ್ಟೇ ಇವ್ರದ್ದು. ಸಂಭ್ರಮದ ಮಧ್ಯೆ ಸೋಂಕು ಉಲ್ಬಣವಾದರೆ ಯಾರು ಹೊಣೆ? ಅದ್ದೂರಿ ಗಣೇಶೋತ್ಸವವೇ ಕರುನಾಡಿಗೆ ವಿಘ್ನವಾಗುತ್ತಾ ಅನ್ನೋ ಒಂದು ಆತಂಕ ಈಗ ಎದುರಾಗಿದೆ. ಗೈಡ್ಲೈನ್ಸ್ ಪದೇ ಪದೇ ಬದಲಾಯಿಸ್ತಾ ಇರೋದು ಯಾಕೆ? ಒಮ್ಮೆ ಗೈಡ್ಲೈನ್ಸನ್ನು ಮಾಡಿದ್ರೆ ಅದು ತಜ್ಞರ ಸಲಹೆ ಕೊಟ್ಟಿರ್ತಾರೆ, ಆ ಪ್ರಕಾರ ಗೈಡ್ಲೈನ್ಸ್ ಇರಬೇಕು. ಯಾವುದೇ ಪ್ರತಿಭಟನೆಗಳು ಎದುರಾಗಲಿ, ಯಾವುದೇ ಒತ್ತಡಗಳು ಬರಲಿ, ಗೈಡ್ಲೈನ್ಸ್ ಚೇಂಜ್ ಆಗಬಾರ್ದು. ಅಂದರೆ ರಾಜ್ಯ ಸರ್ಕಾರ ಯಾವುದೋ ಕೆಲವು ಸಂಘಟನೆಗಳು ಪ್ರತಿಭಟನೆ ಮಾಡಿಬಿಡ್ತವೆ, ಯಾರೋ ಕೆಲವು ಮುಖಂಡರು ಒತ್ತಾಯ ಮಾಡಿಬಿಡ್ತಾರೆ ಅಂತೇಳಿ ಗೈಡ್ಲೈನ್ಸ್ ಪದೇ ಪದೇ ಚೇಂಜ್ ಮಾಡಿದ್ರೆ ಜನರ ಸಾವಿಗೆ ಕಾರಣ ಆಗ್ತೀರಿ ನೀವು. ಜನರಿಗೆ ಕೊರೋನಾ ಬರೋದಕ್ಕೆ ಕಾರಣ ಆಗ್ತೀರಿ ನೀವು. ಸಾವಿರಾರು ಜನ ಈ ಗಣೇಶೋತ್ಸವದ ಹೆಸರಲ್ಲಿ ಸೇರ್ತಾರೆ, ಬೀದಿಗೆ ಗಣೇಶನ ಇಡ್ತಾರೆ. ಇವತ್ತು ಇದನ್ನು ಭಾವನಾತ್ಮಕವಾಗಿ ನೀವು ತೆಗೆದುಕೊಳ್ತೀರಿ. ಗಣೇಶನ ಕೂರಿಸೋದಕ್ಕೆ ಬಿಡೋದಿಲ್ಲ, ಬೇರೆ ಹಬ್ಬಗಳಿಗಾದ್ರೂ ಬಿಡ್ತೀರಿ ಅಂತೆಲ್ಲ ಕೂಡ ಕೆಲವರು ಪ್ರತಿಭಟನೆ ಮಾಡ್ತಾರೆ. ಅವರ ವಾದಕ್ಕೆ ನೀವು ಮಣೆ ಹಾಕ್ಬಿಟ್ಟು ಗೈಡ್ಲೈನ್ಸ್ನೇ ಚೇಂಜ್ ಮಾಡಿಬಿಟ್ರೆ ಕೊರೋನಾಗೂ ದೊಡ್ಡ ಹಬ್ಬ ಆಗಿಬಿಡುತ್ತೆ. 1ನೇ 2ನೇ ಅಲೆ ರೀತಿಯಲ್ಲಿ 3ನೇ ಅಲೆ ಸಂದರ್ಭದಲ್ಲೂ ಕೂಡ ಸಾವಿರಾರು ಜನರಿಗೆ ಕೊರೋನಾ ಮಹಾಮಾರಿ ಅಂಟಿಕೊಳ್ಳುತ್ತೆ. ಕೊರೋನಾ ಸ್ಪ್ರೆಡ್ಡಿಂಗ್ ಜಾಸ್ತಿ ಆಗುತ್ತೆ. ಸಂಭ್ರಮ 1 ದಿನದ ಸಂಭ್ರಮ, ಆದರೆ ಕೊರೋನಾ ಬಂದರೆ ಯಾರ್ಯಾರ ಆರೋಗ್ಯ ಪರಿಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ. ಎಲ್ಲರೂ ಅದರಿಂದ ಗುಣಮುಖರಾಗ್ತಾರೆ ಅನ್ನೋ ಗ್ಯಾರಂಟಿ ಏನಿಲ್ಲ. ನ್ಯೂಮೋನಿಯಾ ಪೇಷಂಟ್ಸ್ ಇರ್ತಾರೆ, ಕಿಡ್ನಿ ಸಮಸ್ಯೆ ಎದುರಿಸೋರು ಇರ್ತಾರೆ, ಉಸಿರಾಟ ಸಮಸ್ಯೆ ಇರತಕ್ಕಂಥವ್ರು ಇರ್ತಾರೆ, ಹೃದಯ ಸಂಬಂಧಿ ಕಾಯಿಲೆಗಳನ್ನು ಅನುಭವಿಸ್ತಾ ಇರೋರಿದ್ದಾರೆ ರೋಗಿಗಳು. ಇಂಥವ್ರಿಗೆ ಕೊರೋನಾ ಬಂದರೆ ದೇವರೇ ಗತಿ. ಮೊದಲೆಲ್ಲ ನಾವು ನೋಡಿದ್ದೀವಿ, ಆಸ್ಪತ್ರೆಗಳಿಗೆ ಹೋಗೋದಕ್ಕೆ ಪರದಾಡ್ತಾ ಇದ್ರು, ವೆಂಟಿಲೇಟರ್ಗಳು ಸಿಗ್ತಾ ಇರಲಿಲ್ಲ. ಕೊರೋನಾ 3ನೇ ಅಲೆಯಲ್ಲಿ ಮಕ್ಕಳಿಗೆ ದೊಡ್ಡ ಆತಂಕ ಇದೆ ಅನ್ನೋ ಮಾತಿದೆ. ಈಗ ಗಣೇಶೋತ್ಸವದ ಹೆಸರಲ್ಲಿ ನೀವು 1 ದಿನ ಸಂಭ್ರಮಾಚರಣೆ ಮಾಡಿಬಿಟ್ಟು ಬೀದಿಲಿ ಗಣೇಶನ ಇಟ್ಬಿಟ್ಟು ಸಾವಿರಾರು ಜನ ಸೇರಿಬಿಟ್ಟು ಯಾವುದೇ ಕೊರೋನಾ ಗೈಡ್ಲೈನ್ಸ್ ಪಾಲಿಸದೇ ಇದ್ದರೆ ಕೊರೋನಾ ಬಂದರೆ ಯಾರು ಹೊಣೆ? ಅದಕ್ಕೆ ರಾಜ್ಯ ಸರ್ಕಾರ ಹೇಳಬೇಕು, ಇಲ್ಲ ನಾವು ಹೊಣೆ ಹೊತ್ಕೊಳ್ತೀವಿ ಏನಾದರೂ ಆದರೆ ಅಂಥೇಳಿ. ಎಷ್ಟು ಜನಕ್ಕೆ ನೀವು ಇನ್ಶೂರೆನ್ಸ್ ಮಾಡಿಸಿದ್ದೀರಿ? ಎಷ್ಟು ಜನರ ಒಂದು ಕಷ್ಟಕ್ಕೆ ಸ್ಪಂದಿಸಿದಿರಿ ನೀವು? ಅದ್ದೂರಿ ಗಣೇಶೋತ್ಸವವೇ ಕರುನಾಡಿಗೆ ವಿಘ್ನವಾಗುತ್ತಾ ಅನ್ನೋ ಒಂದು ಆತಂಕ ಎದುರಾಗಿದೆ. ಈಗ ಗಣೇಶ ಗೈಡ್ಲೈನ್ಸ್ ಪದೇ ಪದೇ ಬದಲಾಯಿಸ್ತಾ ಇರೋದು ಯಾಕೆ? ಮೈಮರಿತ ರಾಜ್ಯ ಸರ್ಕಾರ. ಕೇರಳದಲ್ಲಿ ಓಣಂ ಹಬ್ಬದಿಂದಲೇ ಸೋಂಕು ಹೆಚ್ಚಾಯಿತು. ಇದನ್ನು ಗಮನದಲ್ಲಿ ಇಟ್ಕೋಬೇಕಾಗಿತ್ತು. ಈ ಬಗ್ಗೆ
ಹೆಚ್ಚಿನ ಮಾಹಿತಿ ಮತ್ತು ವಿವರಣೆಯನ್ನು ಕೊಡಲಿಕ್ಕೆ ನಮ್ಮ ಸಂಪಾದಕೀಯ ಸಲಹೆಗಾರರಾಗಿರುವಂಥ ರವೀಂದ್ರ ರೇಷ್ಮೆ ಅವರಿಗೆ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸುರೇಶ್. ಸರ್, ಈಗ ನಾವು ನೋಡ್ತಾ ಇದ್ದೀವಿ ಕೊರೋನಾ ಈ ಗೈಡ್ಲೈನ್ಸ್ ಏನಿದೆ ಪದೇ ಪದೇ ಬದಲಾವಣೆ ಆಗಿದೆ. ಅದು ಈ ಗಣೇಶೋತ್ಸವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳ ಭಾವನಾತ್ಮಕವಾಗಿ ಎಲ್ಲೊಂದು ಕಡೆ ತೆಗೆದುಕೊಂಡ್ಬಿಟ್ಟಿದೆ ರಾಜ್ಯ ಸರ್ಕಾರ. ಅದೇ ರಾಜ್ಯ ಸರ್ಕಾರ ಒಂದು ಗೈಡ್ಲೈನ್ಸನ್ನು ಮಾಡುತ್ತೆ, BBMP ಗೈಡ್ಲೈನ್ಸ್ ಮಾಡುತ್ತೆ, ಮತ್ತು ಈಗೆಲ್ಲ ಕೂಡ ಬದಲಾವಣೆ ಮಾಡ್ತಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಸರ್ಕಾರ ಗಣೇಶೋತ್ಸವ ಆಚರಣೆಗೆ ಸಂಬಂಧಪಟ್ಟಂತೆ ತನ್ನ ತಜ್ಞರ ಸಮಿತಿ ಏನಿತ್ತು, ತಾಂತ್ರಿಕ ಸಲಹಾ ಸಮಿತಿಯ ತಜ್ಞರ ಅಭಿಪ್ರಾಯವನ್ನು ಆಧರಿಸಿಬಿಟ್ಟು ಕೆಲವು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿತ್ತು. ಅದನ್ನು ಇಷ್ಟು ಬೇಗ ಕೈ ಬಿಡುತ್ತೆ, ಆ ಮಾರ್ಗಸೂಚಿಗಳೇ ಇವತ್ತು ಅಡ್ಡದಾರಿ ಹಿಡಿದುಬಿಟ್ಟಿವೆ ಅಂತ ಕಾಣುತ್ತೆ. ಮಾರ್ಗಸೂಚಿಗಳನ್ನು ರೂಪಿಸಿದ್ದು ಮುಖ್ಯಮಂತ್ರಿ ಆಗಲಿ ಅಥವಾ IAS ಅಧಿಕಾರಿಗಳೇ ಆಗಲಿ ಅಲ್ಲ. ಇವತ್ತು ಕರ್ನಾಟಕದಲ್ಲಿದ್ದ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಈ ಕೋವಿಡ್ ವಿಚಾರದಲ್ಲಿ ಇಡೀ ರಾಷ್ಟ್ರದಲ್ಲಿಯೇ ಅತ್ಯಂತ ಹೆಸರಾಂತ ತಜ್ಞರೆಲ್ಲ ನಮ್ಮಲ್ಲಿದ್ದರು. ವೈದ್ಯಕೀಯ ವಿಜ್ಞಾನಿಗಳಿದ್ದರು, ತಜ್ಞರಿದ್ದರು, ಮತ್ತು ಈ ಕಮ್ಯುನಿಟಿ ಮೆಡಿಸಿನ್ ಪರಿಣಿತರೆಲ್ಲ ನಮ್ಮಲ್ಲಿದ್ದರು. ಅವರ ಅಭಿಪ್ರಾಯವನ್ನು ಆಧರಿಸ್ಬಿಟ್ಟು ಈ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದರು. ಯಾಕೋ ಬೊಮ್ಮಾಯಿ ಸರ್ಕಾರ ಈ ಹಿಂದೂ ಪರ ಸಂಘಟನೆಗಳು ಮತ್ತು ಇತರ ಗಣೇಶೋತ್ಸವ ಆಚರಣೆ ಸಮಿತಿಗಳ ಒತ್ತಡಕ್ಕೆ ಇಷ್ಟು ಸಲೀಸಾಗಿ ಮಣಿಬಾರ್ದಾಗಿತ್ತು ಅಂತ ಕಾಣುತ್ತೆ. ನೋಡಿ, ಸರ್ಕಾರದ ವಕ್ತಾರರಲ್ಲಿ ಒಂಥರದ ಭಾವಶೂನ್ಯತೆ ಕಾಣುತ್ತೆ. ಅವರು ಏನೇ ಹೇಳಿಕೆ ಕೊಟ್ಟರು, ಏನೇ ನಿರ್ಧಾರ ಪ್ರಕಟಿಸಿದ್ರು ಕೂಡ ಅಲ್ಲಿ ಒಂದು ಭಾವನಾತ್ಮಕ ಸ್ಪಂದನವೇ ಇರೋದಿಲ್ಲ. ಯಂತ್ರಗಳ ಥರ ಮಾತಾಡ್ತಾರೆ ಮಂತ್ರಿಗಳು, ಅಧಿಕಾರಿಗಳು ಮತ್ತು BBMPಯ ಆಯುಕ್ತರು ಎಲ್ಲರೂ ಕೂಡ. ಅವರು ಜನಕ್ಕೆ ಹೇಳಬೇಕಾಗಿತ್ತು ಭಾಳ ನಿಷ್ಠುರವಾಗಿ. ಸ್ವತಃ ಮುಖ್ಯಮಂತ್ರಿಯವರೇ ಇವತ್ತು ದೂರದರ್ಶನದ ಮೂಲಕ ರಾಜ್ಯ ಜನತೆಗೆ ಮನವಿ ಮಾಡ್ಕೋಬೇಕಾಗಿತ್ತು. ನೋಡಿ, ಮೊದಲನೇ ಅಲೆ ಕರೋನಾ, ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ನೂರಾರು ಜನ ಅಮಾಯಕರು ಪ್ರಾಣ ತೆತ್ತರು, ಅವ್ರ ಮಕ್ಕಳು ಅನಾಥರಾದರು. ಆಮೇಲೆ ವೈದ್ಯಕೀಯ ಸಿಬ್ಬಂದಿ, ವಿಶೇಷವಾಗಿ ವೈದ್ಯರು, ನರ್ಸ್ಗಳು ಮತ್ತು ಇತರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ಪೊಲೀಸರು ಎಲ್ಲ ಫ್ರಂಟ್ಲೈನ್ ವರ್ಕರ್ಸು ನೂರಾರು ಜನರ ಬಲಿದಾನವನ್ನು ನಾವು ನೋಡಿದ್ದೇವೆ. ಎರಡನೇ ಕೋವಿಡ್ ಅಲೆ ಸಂದರ್ಭದಲ್ಲಂತೂ ಕಳೆದ ತಿಂಗಳು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬರೀ ಕರ್ನಾಟಕ ರಾಜ್ಯವಷ್ಟೇ ಅಲ್ಲ, ಇಡೀ ರಾಷ್ಟ್ರವೇ ಘೋರವಾದ ಒಂದು ಅನಾಹುತವನ್ನು ನೋಡಿತು. ಅದೊಂಥರ ಪ್ರಕೃತಿ ವಿಕೋಪದ ಒಂದು ಘೋರ ನರ್ತನವನ್ನು ನಾವು ನೋಡಿದ್ವಿ. ಸ್ವತಃ ನರೇಂದ್ರ ಮೋದಿಯವರು ಯಾಕೋ ಆ ಕ್ಷಣ ಮೈ ಮರೆತುಬಿಟ್ಟು 5 ರಾಜ್ಯಗಳ ಚುನಾವಣಾ ಪ್ರಚಾರದಲ್ಲಿ ಮುಳುಗಿದ್ರು. ಅದು ಪರಿಣಾಮ ಏನಾಯ್ತು ನೋಡಿದ್ರ, ಅವರ ಜನಪ್ರಿಯತೆಯ ಸೂಚ್ಯಂಕ 66 ಇದ್ದು 34ಕ್ಕೆ ಬಂದು ಕೂತಿದೆ. ಇವತ್ತು ನಮ್ಮ ಜನರ ಒಂದು ಸಮೂಹ ಸನ್ನಿ ಅಂತ ಕಾಣುತ್ತೆ. ನಾವೆಲ್ಲ ಯುದ್ಧ ಕಾಲದಲ್ಲಿ ಮಾತ್ರ ಜಾಗೃತಿಯನ್ನು ತೋರಿಸ್ತೇವೆ, ಮತ್ತೆ ವಿರಾಮ ಕಾಲದಲ್ಲಿ ಮೈ ಮರೆತು ಬಿಡ್ತೇವೆ. ನಾವು ಈ ಕ್ಷಣಕ್ಕೂ ಕೂಡ ಮುಖ್ಯಮಂತ್ರಿಯವರು ನಮ್ಮ ಜನಕ್ಕೆ ಎಚ್ಚರಿಸಬೇಕಾಗಿತ್ತು. ನೋಡಿ, ನೆರೆಯ ಕೇರಳ ರಾಜ್ಯ, ಅದು ಮೊದಲನೇ ಅಲೆ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದ್ರು. ಭಾಳ ಅತ್ಯುತ್ತಮವಾಗಿ ಕೋವಿಡ್ ನಿರ್ವಹಣೆ ಮಾಡಿದ್ರಿ, ಅಲ್ಲಿ ಸೋಂಕನ್ನು ತಡೆಗಟ್ಟಿದ್ರಿ, ಸಾವುಗಳನ್ನು ಕಮ್ಮಿ ಮಾಡಿದ್ರಿ ಅಂದ್ಬಿಟ್ಟು. ಇವತ್ತು ಕೇರಳ ರಾಜ್ಯ ನರಕ ಆಗೋಗ್ಬಿಟ್ಟಿದೆ. ಅವರು ಕೂಡ ಹೀಗೆ ಮೈ ಮರೆತು ಬಿಟ್ಟರು. ಜುಲೈ ತಿಂಗಳಲ್ಲಿ ಓಣಂ ಉತ್ಸವ ಬಂದಾಗ ಎಲ್ಲ ಮಾರ್ಗಸೂಚಿಗಳನ್ನು ಕೈ ಬಿಟ್ಬಿಟ್ರು, ಸ್ವಲ್ಪ ಸಡಿಲು ಬಿಟ್ಬಿಟ್ರು. ಎಲ್ಲ ಕಟ್ಟುಪಾಡುಗಳನ್ನೆಲ್ಲ ಸಡಿಲು ಬಿಟ್ಟಿದ್ದರಿಂದ ಇವತ್ತು ದಿನಕ್ಕಲ್ಲಿ 30-35 ಸಾವಿರ ಕೇಸ್ಗಳು ವರದಿ ಆಗ್ತಾ ಇದೆ. ಕೇರಳ ರಾಜ್ಯ ಅಷ್ಟೇ ಅಲ್ಲ, ಅಮೇರಿಕಾದಂಥ ದೊಡ್ಡಣ್ಣ, ಇವತ್ತು ಅಮೇರಿಕಾದಲ್ಲಿ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲದೆ ಮತ್ತೆ ಹಾಹಾಕಾರ ಶುರುವಾಗಿದೆ. ಆಕ್ಸಿಜನ್ ಇಲ್ಲದೆ ಅಲ್ಲಿ ತೊಳ್ಳಾಡ್ತಾ ಇದ್ದಾರೆ ಅಲ್ಲಿನ ರೋಗಿಗಳು ಮತ್ತು ಆಸ್ಪತ್ರೆ ಸಿಬ್ಬಂದಿ. ಮತ್ತೊಮ್ಮೆ ಇಲ್ಲಿ ಲಾಕ್ಡೌನ್ ತರುವಂಥ ಸಂದರ್ಭ ಬರಬಾರ್ದು. ಸ್ವತಃ ನನಗನ್ಸುತ್ತೆ ಮುಖ್ಯಮಂತ್ರಿ ಬೊಮ್ಮಾಯಿಯವರೇ ಇವತ್ತು ಸುದ್ದಿವಾಹಿನಿಗಳ ಮೂಲಕ ರಾಜ್ಯ ಜನಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ಕೊಡಬೇಕು. ನಾವು ಕೆಲವು ಕಠಿಣ ನಿರ್ಧಾರವನ್ನು ಕೈಗೊಳ್ಳಲೇಬೇಕಾಗುತ್ತೆ ಅಂತ ಹೇಳೋ ಒಂದು ಆ ಇಚ್ಛಾಶಕ್ತಿಯನ್ನು ತೋರಿಸ್ಬೇಕು. ಅವರು ಅವತ್ತು ಸ್ವಾತಂತ್ರ್ಯೋತ್ಸವ ದಿವಸ ಹೇಳಿದರು, ನನಗೆ ಜನಪ್ರಿಯ ಸರ್ಕಾರವನ್ನು ಕೊಡೋದು ಸುಲಭ, ಆದರೆ ಜನೋಪಯೋಗಿ ಸರ್ಕಾರ ಕೊಡಬೇಕನ್ನೋದು ನನ್ನ ಇಚ್ಛೆ ಅಂದ್ಬಿಟ್ಟು. ಒಂದು ಜನೋಪಯೋಗಿ ಸರ್ಕಾರ ಯಾವುದೇ ಥರ ಮರ್ಜಿ ಮುಲಾಜುಗಳಿಗೆ, ಒತ್ತಡಗಳಿಗೆ ಮಣಿಯದೆ ಕೆಲವು ಕಠೋರ ನಿರ್ಧಾರಗಳನ್ನು ಕೈಗೊಳ್ಳೋ ಒಂದು ಛಾತಿಯನ್ನು ತೋರಿಸ್ಬೇಕು. ಆಗ ಮಾತ್ರ ಅದು ದಕ್ಷ ಆಡಳಿತ ಅನಿಸ್ಕೊಳ್ಳುತ್ತೆ, ದಕ್ಷ ಜನಪರ ಸರ್ಕಾರ ಅಂತ ಅನಿಸ್ಕೊಳ್ಳುತ್ತೆ. ಈ ರೀತಿ ಈ ಕೆಲವು ವಿಶಿಷ್ಟ ಸಂಘಟನೆಗಳ ಒಂದು ಒತ್ತಡಕ್ಕೆ, ಅವರ ಬೆದರಿಕೆಗೆ ನೀವು ಈ ಥರ ಸಲೀಸಾಗಿ ಈಲ್ಡ್ ಆಗ್ತಾ ಹೋದರೆ ನಿಮ್ಮಲ್ಲಿ ಆ ಗಟ್ಟಿತನ ಇಲ್ಲ ಅಂತ ಅನಿಸ್ಬಿಡುತ್ತೆ. ಕಳೆದ ವರ್ಷ ನೋಡಿ, ಮೋದಿಯವರು ಮಾರ್ಚ್ 22ನೇ ತಾರೀಕು ಒಂದು ಜನತಾ ಕರ್ಫ್ಯೂ ಅಂತ ಒಂದು ರಂಗ್ ತಾಲೀಮ್ ಮಾಡಿಸಿದ್ರು ಇಡೀ ದೇಶಾದ್ಯಂತ. ಮುಂದೆ 48 ಗಂಟೆಗಳಲ್ಲಿ 24ನೇ ತಾರೀಕು ರಾತ್ರಿ ಏಕಾಏಕಿ ಸುದೀರ್ಘ ಕಾಲದ ಲಾಕ್ಡೌನ್ ವಿಧಿಸ್ಬಿಟ್ರು. ಅವತ್ತ ಕಠೋರ ನಿರ್ಧಾರ ಕೈಗೊಳ್ಳುವಂಥ ಒಂದು ಧೈರ್ಯ ತೋರಿಸದೆ ಹೋಗಿದ್ರೆ ಘೋರವಾದ ದುರಂತ ಸಂಭವಿಸ್ತಾ ಇತ್ತು. ಮೊದಲೇ ಅಲೆಯಲ್ಲೇ ಭಾರತ ತತ್ತರಿಸೋಗ್ಬಿಡ್ತಾ ಇತ್ತು. ಅದನ್ನು ನಿಯಂತ್ರಿಸಲಿಕ್ಕೆ, ಅದು ಹಾಗಾಗದಂತೆ ತಡೆಯಲಿಕ್ಕೆ ಕಾರಣವಾಗಿತ್ತು ಅವರು ಕೈಗೊಂಡ ಕಠೋರವಾದ ನಿರ್ಧಾರಗಳು. ಬಸವರಾಜ ಬೊಮ್ಮಾಯಿ ಅವರು, ನೀವು ಮಾತೆತ್ತಿರೆ ನಮಗೆ ಮೋದಿಯವರೇ ಮಾದರಿ ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿ ಮೋದಿಯವರು ಒಂದು ನೋಟ್ ಬ್ಯಾನ್ ನಿರ್ಧಾರವನ್ನು ತಗೊಂಡ್ರೋ ಅಥವಾ ಆರ್ಟಿಕಲ್ 370 ರದ್ದುಗೊಳಿಸೋ ನಿರ್ಧಾರವನ್ನು ತಗೊಂಡ್ರೋ, ಆ ಥರದ ಒಂದು ಕಠಿಣ ನಿರ್ಧಾರವನ್ನು, ಇದು ಜನರ ಪ್ರಾಣಕ್ಕೆ ಸಂಬಂಧಪಟ್ಟಿದ್ದು. ಗಣೇಶೋತ್ಸವಕ್ಕಿಂತ ಮುಖ್ಯ ಜೀವನೋತ್ಸವ. ಇವತ್ತು ಜೀವನೋತ್ಸವವನ್ನು ಆಚರಿಸಬೇಕಾಗಿದೆ.
ಜೀವ ರಕ್ಷಣೆ ಉತ್ಸವವನ್ನು ಆಚರಿಸಬೇಕಾಗಿದೆ. ಜನಕ್ಕೆ ಹೇಳಬೇಕು. ಗಣೇಶನ ಭಕ್ತರು ಅರ್ಥ ಮಾಡ್ಕೊಳ್ತಾರೆ. ಸರ್ಕಾರದ ಒಂದು ಮನವಿಯಲ್ಲಿ ಒಂದು ಪ್ರಾಮಾಣಿಕತೆ ಇದೆ. ಸರ್ಕಾರ ನಿಷ್ಠುರ ಕಟ್ಕೊಂಡ್ರು ಸಹಜವಾಗಿದೆ. ನಾವು ಅದನ್ನು ಪಾಲಿಸಲೇಬೇಕು. ನಮ್ಮ ಭಕ್ತಿ ಭಾವಗಳು ಏನೇ ಇರಲಿ, ಆ ಗಣೇಶೋತ್ಸವದ ಆಚರಣೆಯನ್ನು ತುಂಬ ಆತ್ಮಸಂಯಮದಿಂದ ಶಿಸ್ತಿನಿಂದ ಪಾಲಿಸಲೇಬೇಕಾಗಿತ್ತು. ಮತ್ತೊಮ್ಮೆ ನಾವು ಸಮೂಹ ಸನ್ನಿಗೆ ಅವಕಾಶ ಕೊಟ್ಟರೆ, ಮೆರವಣಿಗೆಗಳಿಗೆ ಅವಕಾಶ ಕೊಟ್ಟರೆ, ಅದ್ದೂರಿ ಗಣೇಶೋತ್ಸವ ಅವಕಾಶ ಕೊಟ್ಟರೆ, ನಾಳೆ ದಸರಾ ಕೂಡ ಅಷ್ಟೇ. ಸರ್ಕಾರ ಹೇಳಿದೆ ನಾವು ಸರಳ ದಸರಾ ಆಚರಿಸ್ತೀವಿ ಅಂತ. ಮತ್ತೊಂದು ಕಡೆ ವಾಟಾಳ್ ನಾಗರಾಜ್ ಹೇಳ್ತಾರೆ ಅದ್ದೂರಿ ದಸರಾಕ್ಕೆ ಅವಕಾಶ ಕೊಡದಿದ್ದು ದ್ರೋಹ ಅಂತ ಹೇಳ್ತಾರೆ. ಇವರೆಲ್ಲ ಮತ್ತೆ ಮತ್ತೆ ಮೈ ಮರಿತಾ ಇದ್ದಾರೆ ಈ ಜನನಾಯಕರು. ಇದು ಇವತ್ತಿನ ಮಾರ್ಗಸೂಚಿಗಳನ್ನು ವಾಪಸ್ ಪಡೆಯೋ ನಿರ್ಧಾರ ಅದು ವಿವೇಕರಹಿತವಾದ ನಿರ್ಧಾರ, ವಿವೇಚನಾರಹಿತವಾದ ನಿರ್ಧಾರ ಅಂತ ನಾವು ಸ್ಪಷ್ಟವಾಗಿ ಹೇಳಲೇಬೇಕಾಗುತ್ತೆ. ಸರ್ಕಾರದ ಕಿವಿಗೆ ಬೀಳ್ತೋ ಇಲ್ವೋ ನಮ್ಮ ಆಕ್ರೋಶ. ಜನಸಾಮಾನ್ಯರು ಕೂಡ ಅರ್ಥ ಮಾಡ್ಕೋಬೇಕು. ಮತ್ತೊಮ್ಮೆ ಈ ಥರ ಆದಾಗ ನಮ್ಮ ವೈದ್ಯಕೀಯ ಸಿಬ್ಬಂದಿ ತಮ್ಮ ಸ್ಥೈರ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಸಾಕಷ್ಟು ನಿಶ್ಶಕ್ತರಾಗಿದ್ದಾರೆ. ವಾರಗಟ್ಟಲೆ ಅವರು ಆ PPE ಕಿಟ್ ಧರಿಸ್ಕೊಂಡು ನಮ್ಗೆ ಚಿಕಿತ್ಸೆ ಕೊಡ್ತಾ ಇದ್ರಲ್ಲ, ನಮ್ಮ ಜೀವ ಉಳಿಸ್ಲಿಕ್ಕೆ ಹೋರಾಡ್ತಾ ಇದ್ರಲ್ಲ, ಅದು ಎಷ್ಟು ದಿವಸ ಆ ಚೈತನ್ಯ ಇರಲಿಕ್ಕೆ ಸಾಧ್ಯ? ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಇನ್ನೂ ಕಠಿಣವಾಗಿ ವರ್ತಿಸಬೇಕು. ಯಾವಾಗಲೂ ನೀವು ಜನರಂಜನೆಯ ರಾಜಕಾರಣವನ್ನು ಮಾಡಬೇಡಿ. ಜನಪರವಾದ ರಾಜಕಾರಣ ಅಂತಂದರೆ ಕೆಲವು ಕಠೋರವಾದ ನಿರ್ಧಾರ, ಜನಪ್ರಿಯವಲ್ಲದ ನಿರ್ಧಾರವನ್ನು ಪ್ರಕಟಿಸುವಂಥ ಒಂದು ಜಾತಿಯನ್ನು ತೋರಿಸಿ ಅಂತ ನಾವು ಹೇಳ್ಬೋದು ಈ ಸಂದರ್ಭದಲ್ಲಿ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಎಸ್, ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಅಂತ ಗಟ್ಟಿ ನಿರ್ಧಾರವನ್ನು ಮಾಡಬೇಕಾಗಿತ್ತು. ಇವತ್ತು ಕೇರಳದಲ್ಲಿ ಆದಂಥ ಪರಿಸ್ಥಿತಿ ಏನು ಅದನ್ನು ಒಂದು ಅಂಶ ಗಮನದಲ್ಲಿ ಇಟ್ಕೊಂಡಿದ್ರು ಕೂಡ ಇವತ್ತು ಈ ಗೈಡ್ಲೈನ್ಸನ್ನು ಬದಲಾವಣೆ ಮಾಡುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಒಂದು ಮಾತನ್ನು ರವೀಂದ್ರ ರೇಷ್ಮೆ ಅವರು ಹೇಳ್ತಾ ಇದ್ರು, ಆರಂಭದ ದಿನಗಳಲ್ಲಿ ಕೋವಿಡ್ ಬಂದ ಸಂದರ್ಭ 1ನೇ ಅಲೆ 2ನೇ ಅಲೆ ನಾವು ನೋಡೋ ಸಂದರ್ಭದಲ್ಲಿ ಎಷ್ಟೊಂದು ಜನ ವೈದ್ಯರು ಸೇವೆಯನ್ನು ಮಾಡಿದ್ದಾರೆ, ನರ್ಸ್ಗಳು ಸೇವೆ ಮಾಡಿದ್ದಾರೆ, ಆರೋಗ್ಯ ಇಲಾಖೆ ಸಿಬ್ಬಂದಿ ಅಹರ್ನಿಶಿ ಶ್ರಮಿಸಿದ್ದಾರೆ, ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. 3ನೇ ಅಲೆ ಬಂದರೆ ಇವತ್ತು ಎಲ್ಲೊಂದು ಕಡೆ ಅವರಿಗೆ ಕೆಲಸ ಮಾಡುವಂಥ ಶಕ್ತಿ ಕೂಡ ಉಳಿದಿಲ್ವೇನೋ, ಅಷ್ಟು ಸಿಬ್ಬಂದಿಯ ಕೊರತೆ ಇದೆ. ಈಗಾಗಲೇ 1, 2ನೇ ಅಲೆಯಲ್ಲಿ ಅವರು ಸಾಕಷ್ಟು ಶ್ರಮಪಟ್ಟಿದ್ದಾರೆ, ಈಗಾಗಲೇ ಸುಸ್ತಾಗ್ಬಿಟ್ಟಿದ್ದಾರೆ. ಈ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂಥ ಇಂಥ ಎಡವಟ್ಟು ನಿರ್ಧಾರದಿಂದ ಒತ್ತಡಕ್ಕೆ ಸಿಲುಕುವಂಥದ್ದು ಆರೋಗ್ಯ ಇಲಾಖೆ ಸಿಬ್ಬಂದಿ. ಜನರು ಆರೋಗ್ಯ ಸಮಸ್ಯೆಗಳನ್ನು ಬಳಲಬೇಕಾಗುತ್ತೆ. ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡಿದ್ರೆ ಇವತ್ತು ಜನ ಮುಂದಿನ ದಿನ ಮೆಚ್ಚುತ್ತಾ ಇದ್ರು, ಹೌದಪ್ಪ ಅವತ್ತು ಒಳ್ಳೆ ನಿರ್ಧಾರ ಮಾಡಿದ್ರು ಬೊಮ್ಮಾಯಿಯವರು, ರಾಜ್ಯ ಸರ್ಕಾರ ಒಳ್ಳೆ ನಿರ್ಧಾರ ಮಾಡಿದ್ರು. ಎಲ್ಲೊಂದು ಕಡೆ ಭಾವನಾತ್ಮಕ ವಿಚಾರಕ್ಕೆ ಎಲ್ಲೇ RSSನವರು, ಎಲ್ಲಿ BJP ಬೇರೆ ಬೇರೆ ಶಾಸಕರು ನಾಯಕರುಗಳು ಮುನಿಸ್ಕೊಂಡ್ಬಿಡ್ತಾರೋ, ನಮ್ಮದೇ ಸರ್ಕಾರ ಇದ್ರೂ ಕೂಡ ಗಣೇಶೋತ್ಸವ ಆಚರಿಸೋದಕ್ಕೆ ಬಿಡಲಿಲ್ಲ, ಬೇರೆ ಬೇರೆ ಹಬ್ಬಗಳು ಬಿಟ್ಟುಬಿಡ್ತಾರೆ ಅಂತೇಳಿ ಏನೆಲ್ಲ ಟೀಕೆಗಳು ಮಾಡ್ತಾರೆ. ಅದಕ್ಕೆಲ್ಲೊಂದು ಕಡೆ ಮಣಿದಿರುವಂಥ ರಾಜ್ಯ ಸರ್ಕಾರ BBMP ನಿಜವಾಗ್ಲೂ ದೊಡ್ಡ ಎಡವಟ್ಟನ್ನು ಮಾಡಿದೆ. ಮುಂದಿನ ದಿನಗಳಲ್ಲಿ ಇದರ ಹೊಣೆಯನ್ನು ಇವರು ಹೊತ್ಕೊಳ್ತಾರಾ, ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಇವರು.